ಒಕ್ಕಟ್ಟಾಗಿ ಸಂಘಟಿತವಾಗಿ ಈ ಗುರಿ ಮುಟ್ಟುವವರೆಗೂ ಹೋರಾಟವನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಡ ಮತ್ತು ಮನವರಿಕೆ ಮಾಡಿಕೊಡುವಂಥ ಅವಶ್ಯಕತೆ ಇದೆ. DPR ಅಲ್ಲಿ ಹಾವೇರಿ ಜಿಲ್ಲೆಗೆ ಪ್ರತ್ಯೇಕವಾಗಿರುವಂಥ ನೀರು ಹಿಡಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೆ DPRನಲ್ಲಿ ಆ ಅಂಶವನ್ನು ಸೇರಿಸಬೇಕು ಅಂತ ಹೇಳಿ ಈಗ ನಾನು ಆಗಲೇ ಏನು ಬರೆದಿದ್ದೇನೆ ಅದನ್ನು ಒತ್ತಾಯ ಮಾಡೋ ಸಲುವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ, ಶಾಸಕರು, ಸಂಸತ್ ಸದಸ್ಯರು, ಮಾಜಿ ಸಚಿವರು, ಶಾಸಕರು ಮತ್ತು ಪರಮ ಪೂಜ್ಯರು, ರೈತ ಸಂಘದ ಮುಖಂಡರು ಎಲ್ಲರೂ ಸೇರಿ ಭೇಟಿಯಾಗುವಂಥದ್ದು, ಮನವರಿಕೆ ಮಾಡಿಕೊಡುವಂಥದ್ದು. DPR ಅಲ್ಲಿ ಈಗೇನು ನಾವು ಹೇಳಿದ್ವಲ್ಲ, ಹೊಸ ವಿಚಾರಗಳನ್ನು ಅಳವಡಿಸಿ ಪೂರ್ಣ ಪ್ರಮಾಣದಲ್ಲಿ DPRನ್ನು ನಿಗದಿತ ಸಮಯದಲ್ಲಿ ಪೂರ್ತಿ ಮಾಡಿಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು. ಜಲಸಂಪನ್ಮೂಲ ಸಚಿವರಿಗೂ ನಿಯೋಗವನ್ನು ಭೇಟಿಯಾಗುವಂಥದ್ದು. ಒಂದೇ ನಿಯೋಗ ಎರಡು ಕಡೆ ಭೇಟಿಯಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಇರೋದ್ರಿಂದ ಅವ್ರನ್ನ ಭೇಟಿಯಾಗುವಂಥದ್ದು. ಅಲ್ಲಿ ಜಲಸಂಪನ್ಮೂಲ ಸಚಿವರನ್ನ ಮತ್ತು ನಮ್ಮ ರಾಜ್ಯ ಪ್ರತಿನಿಧಿಸುವಂಥ ಎಲ್ಲ ಸಚಿವರನ್ನು ಕೂಡ ಭೇಟಿಯಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಎರಡನೇದ್ದು, ಇದಾದ ಮೇಲೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲಿ ಜನಜಾಗೃತಿ ಸಭೆಗಳನ್ನು ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥದ್ದು. ವರ್ಧಾ ನದಿ ತೀರ ಅಷ್ಟೇ ಅಲ್ಲ, ನಮ್ಮ ಧರ್ಮಾ ನದಿ ತೀರ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗೆ ಇದು ಅವಶ್ಯಕತೆ ಇದೆ. ಕುಡಿಯೋ ನೀರಿನ ಯೋಜನೆ ಎಲ್ಲವೂ ಕೂಡ ತುಂಗಭದ್ರಾ ಮತ್ತು ವರ್ಧಾ ನದಿಯ ಪಾತ್ರದಲ್ಲಿ ಇರೋದರಿಂದ ಅದು ನಮ್ಮ ಎಲ್ಲ ಕುಡಿಯೋ ನೀರಿನ ಯೋಜನೆಗಳು ಇದರ ಮೇಲೆ ಅವಲಂಬಿತವಾಗಿದ್ದಾವೆ. ಅದರಿಂದ ಪ್ರತಿಯೊಂದು ಗ್ರಾಮಕ್ಕೂ ಇದರ ಒಂದು ಅವಶ್ಯಕತೆ ಇದೆ ಕುಡಿಯೋ ನೀರಿನ ದೃಷ್ಟಿಯಿಂದ. ಮತ್ತು ಹಾವೇರಿ, ಹಾನಗಲ್, ಬ್ಯಾಡಗಿ, ಶಿಗ್ಗಾಂವ್, ಸವಣೂರು ನಗರಸಭೆಗಳಿಗೆ ಇದರ ಅವಶ್ಯಕತೆ ಇದೆ. ಶಿಗ್ಗಾಂವ್, ಸವಣೂರು, ಬಂಕಾಪುರ. ಹೀಗಾಗಿ ಇದು ಅತ್ಯಂತ ಮಹತ್ವದಿರೋದರಿಂದ ಅಲ್ಲೆಲ್ಲ ಕಡೆ ಜನಜಾಗೃತಿ ಸಭೆಯನ್ನು ಮಾಡಿ ಒತ್ತಡವನ್ನು ಮಾಡುವಂಥದ್ದು. ನಿರಂತರವಾಗಿ ಇದರ ಮೇಲೆ ಸಂಪೂರ್ಣವಾಗಿ ನಾವು ಇದನ್ನು ಗಮನಿಸಬೇಕನ್ನುವಂಥ ದೃಷ್ಟಿಯಿಂದ ಒಂದು ತಜ್ಞರ ಸಮಿತಿಯನ್ನು ಮಾಡ್ತೀವಿ. ಮತ್ತು ಇನ್ನೊಂದು, ಏನಾದರೂ ಲೀಗಲ್ ಇಶ್ಯೂ ಬಂದರೆ ಫೈಟ್ ಮಾಡೋದಕ್ಕೆ ಒಂದು ಲೀಗಲ್ ಟೀಮನ್ನು ಕೂಡ ಮಾಡುವಂಥದ್ದು ಇಷ್ಟು ತೀರ್ಮಾನ ಆಗಿದೆ. ಹುಕ್ಕೇರಿ ಸದಾಶಿವ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಿಯೋಗಗಳು ಹೋಗುವಂಥದ್ದು. ಮತ್ತು ಮಧ್ಯದಲ್ಲಿ ಏನು ಅವಶ್ಯಕತೆ ಬಿದ್ದರೆ, ಏನು ಹೋರಾಟ ಅವಶ್ಯಕತೆ ಬಿದ್ದರೆ ಅದಕ್ಕೂ ಕೂಡ ಪರಮ ಪೂಜ್ಯರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತೀವಿ. ಸರಿ, ಪ್ರಮುಖವಾಗಿ ಬಯಲು ಸೀಮೆ ಜಿಲ್ಲೆ ಅಂದರೆ ಇವು ಕೊಪ್ಪಳ ಆಗಿರ್ಬೋದು, ಮುಂದೆ ಇರ್ತಕ್ಕಂಥ ಜಿಲ್ಲೆಗಳು ಕೂಡ ಅನುಕೂಲ ಆಗ್ಬೋದು. ಈಗ ಆ ಭಾಗದ ಶಾಸಕರು ಕೂಡ ಈಗ ನಾನು ಈಗಾಗಲೇ ಅಲ್ಲಿಯ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಹತ್ರ ಮಾತಾಡಿದ್ದೇನೆ. ಅಲ್ಲಿ ಶಾಸಕರು, ಅಲ್ಲಿಯ ಮತ್ತು ಸಂಸತ್ ಸದಸ್ಯರು ಮತ್ತು ಅಲ್ಲಿ ಎಲ್ಲ ಜನರ ಒಂದು ಬೆಂಬಲವನ್ನು ಕೂಡ ಇದಕ್ಕೆ ಪಡ್ಕೊಳ್ತೀವಿ. ಒಂದು ದೊಡ್ಡ ಜನ ಆಂದೋಲನ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿ ಇದನ್ನು ಅಂತಿಮವಾಗಿ ನಮ್ಮ ಗುರಿ ಇಷ್ಟೇ. ಯಾರು ವಿರೋಧವೂ ಅಲ್ಲ, ನಾನು ಈಗಾಗಲೇ ಹೇಳ್ದಂಗೆ ಯಾರು ವಿರೋಧವೂ ಅಲ್ಲ ಅಥವಾ ಯಾರು ವಿರೋಧ ಮಾಡ್ತಾರಂತೂ ಅಲ್ಲ. ಇದು ನಮ್ಮ ಬದುಕಿನ ಪ್ರಶ್ನೆ ಇದೆ, ನಮ್ಮ ಮಕ್ಕಳ ಭವಿಷ್ಯ ಪ್ರಶ್ನೆ ಇದೆ, ನಮ್ಮ ಉಳುವಿನ ಪ್ರಶ್ನೆ ಇದೆ. ಹೀಗಾಗಿ ನಮ್ಮ ಬದುಕಿಗಾಗಿ, ನಮ್ಮ ಬದುಕುವ ಹಕ್ಕಿಗಾಗಿ, ನಮ್ಮ ನೀರಿನ ಹಕ್ಕಿಗಾಗಿ ನಮ್ಮ ಹೋರಾಟವನ್ನು ಮಾಡ್ತೀವಿ. ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಸಿರಿಸಿಯಲ್ಲಿ ಯಾವ ಥರ ಸಮಾವೇಶ ಆಯಿತು? ಆ ಥರದ ಸಮಾವೇಶ ಅದು ಮುಂದಿನ ಭಾಗದಲ್ಲಿ ಮೊದಲು ಜನಜಾಗೃತಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ಜನಜಾಗೃತಿಯನ್ನು ಮಾಡಿ ಅವಶ್ಯಕತೆ ಬಿದ್ದರೆ ಅದಕ್ಕಿಂತ ದೊಡ್ಡ ಸಮಾವೇಶವನ್ನು ನಾವು ಹಾವೇರಿಯಲ್ಲೇ ಮಾಡ್ತೀವಿ.